ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಈ ಧ್ವನಿಯನ್ನು ನೀವು ರಾಯರ ಭಕ್ತರಾಗಿದ್ದು ರಾಯರಿಗೆ ಸಂಬಂಧಪಟ್ಟಂತಹ ವಿಡಿಯೋಸನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಕೇಳ್ತಾ ಇರುವಂತಹದ್ದು ಇದು ಮೊದಲೇನಲ್ಲ. ನನ್ನ ಹೆಸರಿನ ಪರಿಚಯವೂ ಕೂಡ ನಾನು ಮಾಡಿಕೊಳ್ದಲೇ, ನಾನು ಯಾರು ಅಂತ ನಿಮಗೆ ಯಾರಿಗೂ ಕೂಡ ತೋರಿಸ್ಕೊಳ್ದಲೇ ಇದ್ದರೂ ಕೂಡ ನೀವು ನನ್ನ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಕೊಟ್ಟಂತಹ ಪ್ರೀತಿ ಏನಿದೆ ಅದು ಅಪಾರ. ಆ ಚಾನಲ್ನ ವತಿಯಿಂದ ಪ್ರಾರಂಭವಾಗಿರುವಂತಹ ಮತ್ತೊಂದು ಚಾನಲ್ ಇದು. ಈ ಚಾನಲ್ನ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ, ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾದಂತಹ ವಿಚಾರಗಳು, ರಾಯರ ಪೂಜೆಯ ಸರಿಯಾದ ವಿಧಾನ, ವ್ರತಗಳ ಬಗ್ಗೆ ಮಾಹಿತಿ ಎಲ್ಲವನ್ನ ಕೂಡ ನಿಮಗೆ ನಾನು ಈ ಚಾನಲ್ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಇತ್ತೀಚೆಗಂತೂ ಎಲ್ಲರ ಬಾಯಲ್ಲೂ ಕೂಡ ನಾವು ರಾಯರ ಭಕ್ತರು ಅಂತ ಹೇಳಿ ಹೇಳ್ಕೊಳ್ಳುವಂತಹದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರ ಪೂಜೆಯನ್ನು ಮಾಡಿ ವಿಡಿಯೋಸ್ ಹಾಕುವಂತಹದ್ದು, ರಾಯರ ಟ್ಯಾಟುಗಳನ್ನು ಕೈ ಮೇಲೆ ಹಾಕಿಸ್ಕೊಳ್ಳುವಂತಹದ್ದು, ರಾಯರಿದ್ದಾರೆ ಅಂತ ಹೇಳಿ ಗಾಡಿಗಳ ಮೇಲೆ ಹಾಕಿಸ್ಕೊಳ್ಳುವಂತಹದ್ದು, ಮೊಬೈಲ್ ವಾಲ್ಪೇಪರ್ಗಳಲ್ಲಿ ರಾಯರನ್ನ ಇಟ್ಕೊಳ್ಳುವಂತಹದ್ದು. ಇಷ್ಟನ್ನು ಮಾಡಿದ್ರೆ ನಾವು ರಾಯರ ಭಕ್ತರು ಅಂತ ಹೇಳಿ ಅನ್ನಿಸ್ಕೋತೀವ? ನಾವು ಯಾವತ್ತೇ ಆಗಲಿ ನೋಡಿ, ಜನಗಳಿಗೆ ತೋರಿಕೆ ಮಾಡಿಕೊಳ್ಳುವಂತಹ ತೋರಿಕೆ ಭಕ್ತರಾಗಬಾರ್ದು, ಅಂತರಾಳದ ಭಕ್ತರಾಗಬೇಕು. ರಾಯರಿಗೆ ಭಕ್ತಿ ಅನ್ನುವಂತಹದ್ದು ಮನಸ್ಸಿನಿಂದ ಬರಬೇಕು. ಜೊತೆಯಲ್ಲಿ ನಾವು ಯಾರನ್ನು ನಮ್ಮ ಆರಾಧ್ಯ ದೈವ ಅಂತ ಹೇಳಿ ಎಲ್ಲ ಕಡೆ ತೋರಿಸ್ಕೋತೀವಲ್ವ, ಅಂತಹ ರಾಯರ ಬಗ್ಗೆ ಮತ್ತು ಅವರ ಪೂಜೆ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡು ಅರಿತು ಅವರನ್ನು ಪೂಜೆ ಮಾಡಿದಾಗ ನೋಡಿ, ನಿಮಗೆ ಅಖಂಡವಾದಂತಹ ಫಲಗಳನ್ನು ಗುರುಗಳು ಖಂಡಿತ ದಯಪಾಲಿಸ್ತಾರೆ. ಈ ತೋರ್ಪಡಿಕೆ ಅನ್ನುವಂತಹದ್ದು ಮಾಡಲಿಕ್ಕೆ ಹೊರಟಾಗ ಅದು 2 ದಿನದ ಹಾರಾಟ ಅಷ್ಟೆ. ಆದರೆ ನಾವು ನಿಜವಾದ ಮನಸ್ಸಿನಿಂದ ರಾಯರನ್ನು ಪ್ರೀತಿಯಿಂದ ಆರಾಧಿಸಿದ್ದೇ ಆದರೆ ನಿಮ್ಮ ಬಾಳಿನ ದಿಕ್ಕನ್ನು ಗುರುಗಳು ಬದಲಾಯಿಸ್ತಾರೆ. ಇವತ್ತಿನ ವಿಚಾರ ರಾಯರು ಅಂತಂದರೆ ಯಾರು ಅನ್ನುವಂತಹದ್ದು ತಿಳ್ಕೋಬೇಕಲ್ವ ನಾವೆಲ್ಲರೂ ಕೂಡ. ನಮ್ಮ ಕಷ್ಟಕ್ಕಷ್ಟೇನ ರಾಯರು? ಯಾರು ರಾಯರು ಅಂತಂದರೆ, ಯಾಕೆ ಇವತ್ತಿಗೂ ಕೂಡ ಅವರಿಗೆ ಸಿಕ್ಕಂತಹ ಶ್ರೀಮನ್ ಮಹಾವಿಷ್ಣುವಿನಿಂದ ರಾಯರಿಗೆ ಸಿಕ್ಕಂತಹ ಮೋಕ್ಷವನ್ನು ರಾಯರು ಬೇಡ ಅಂತ ಹೇಳಿ ತ್ಯಜಿಸಿ ಇವತ್ತಿಗೂ ಕೂಡ ಯಾಕೆ ಬೃಂದಾವನದಲ್ಲಿ ಸಜೀವರಾಗಿ ಇದ್ದು ಅನುಕ್ಷಣವೂ ಕೂಡ ಶ್ರೀಹರಿಯ ಧ್ಯಾನ ತಪಸ್ಸನ್ನು ಮಾಡ್ತಾ ಆ ತಪಸ್ಸಿನ ಫಲವನ್ನು ಇವತ್ತಿಗೂ ಕಷ್ಟ ಅಂತ ಹೇಳಿ ನಾವು ರಾಯರಿಗೆ ಕೈ ಮುಗಿದಾಗ ನಮ್ಮ ಕಷ್ಟವನ್ನು ಕಳೆಯೋದಕ್ಕೋಸ್ಕರ ಅವರ ತಪಸ್ಸಿನ ಫಲವನ್ನು ದಾರೆ ಇರಿತಾ ಇರುವಂತಹ ಮಹಾನುಭಾವರು ರಾಯರು. ಆ ರಾಯರ ಬಗ್ಗೆ ಯಾರು ಅಂತ ಹೇಳಿ ನಾವು ತಿಳ್ಕೊಳ್ಳುವಂತಹದ್ದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ಮಾಡ್ತೀನಿ, ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು. ಮೊದಲಿಗೆ ರಾಯರು ಅಥವಾ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ನಾವು ತಿಳ್ಕೋಬೇಕಾಗಿರುವಂತಹದ್ದು, ಅವರು ಶ್ರೀಹರಿಯ ಪ್ರೀತಿಯ ಕೂಸು. ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಗಿದ್ದಂತಹವರು, ಅವರೇ ನಮ್ಮ ರಾಯರು. ನಾನು ಅದಕ್ಕೋಸ್ಕರನೇ ಈ ಚಾನಲನ್ನು ಹೆಸರನ್ನ ಇಟ್ಟಿರುವಂತಹದ್ದು ಶ್ರೀಹರಿ ಜೊತೆ ರಾಯರು ಅಂತ ಹೇಳಿ. ಅದನ್ನು ನಾನು ರಾಯರ ಇಚ್ಛೆ ಅಂತೇನೆ, ಅವರ ಸೂಚನೆ ಅಂತೇನೆ ಈ ಚಾನಲ್ಗೆ ಇದೇ ಹೆಸರನ್ನು ಆಯ್ಕೆ ಮಾಡಿಕೊಂಡಿರುವಂತಹದ್ದು. ರಾಯರು ಏನಕ್ಕೋಸ್ಕರ ಈ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ತಾಳ್ತಾರೆ ಅಂತಂದರೆ, ಅದು ಶ್ರೀಹರಿಯ ಆದೇಶದಂತೆ ಕಲಿಯುಗದಲ್ಲಿ ರಾಯರಾಗಿ ಜನ್ಮ ತಾಳಿ ಶ್ರೀ ರಾಘವೇಂದ್ರ ಎನ್ನುವಂತಹ ನಾಮಾಂಕಿತದಿಂದ 700 ವರ್ಷಗಳ ಕಾಲ ಇಲ್ಲಿನೇ ಇದ್ದು, ಅಂದರೆ ಭೂಲೋಕದಲ್ಲಿಯೇ ಇದ್ದು ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತ ಹೇಳಿ ಶ್ರೀಹರಿಯ ಆದೇಶವಾಗುತ್ತೆ ರಾಯರಿಗೆ. ಅಂತೇನೆ ರಾಯರು ಕಲಿಯುಗದಲ್ಲಿ ಇವತ್ತಿಗೆ ಬೃಂದಾವನದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಸಜೀವವಾಗಿ ಇದ್ದುಕೊಂಡು ಯಾರೆಲ್ಲ ಕಷ್ಟ ಅಂತ ಹೇಳಿ ರಾಯರನ್ನ ಪೂಜೆ ಮಾಡ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಅವರೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕಲಿಯುಗದ ಕಾಮಧೇನುವಾಗಿ ನಿಮ್ಮೆಲ್ಲರ ಜೊತೆ ಇದ್ದಾರೆ. ಶ್ರೀ ಹರಿಯತ್ತ ನಮ್ಮೆಲ್ಲರನ್ನ, ಅಂದರೆ ನಮ್ಮೆಲ್ಲರ ಚಿತ್ತವನ್ನು ಶ್ರೀಹರಿಯತ್ತ ತಿರುಗಿಸುವಂತಹದ್ದು, ಶ್ರೀಹರಿಯ ಬಗ್ಗೆ ಭಕ್ತಿ ಭಾವವನ್ನು ಉಂಟು ಮಾಡುವಂತಹದ್ದು
ರಾಯರ ಒಂದು ಇಚ್ಛೆ. ರಾಯರನ್ನ ಯಾರೆಲ್ಲ ಪೂಜೆ ಮಾಡ್ತೀವಿ ನಾವು ಆ ರಾಯರ ಪೂಜೆಯ ಜೊತೆಗೆ ಗುರುವಾರದೊತ್ತು ಕೂಡ ಶ್ರೀಹರಿಯ ಯಾವ ಸ್ವರೂಪವನ್ನಾದರೂ ಕೂಡ ನಾವು ಮನೆಯಲ್ಲಿ ಪೂಜಿಸ್ತಾ ಹೋದರೆ ಅಖಂಡ ಸೌಭಾಗ್ಯ ನಮ್ಮದಾಗತ್ತೆ. ಕಷ್ಟ ಕಾರ್ಪಣ್ಯಗಳು ಆದಷ್ಟು ಬೇಗ ಕಡಿಮೆಯಾಗಿ ನೀವು ಏನು ಒಂದನ್ನು ಕೇಳ್ಕೊತೀರಾ ಅದನ್ನು ದುಪ್ಪಟ್ಟಾಗಿ ರಾಯರು ನಿಮಗೆ ತಿರುಗಿಸ್ತಾರೆ. ಶ್ರೀಹರಿಯ ಸ್ಮರಣೆ ಮಾಡಬೇಕು. ರಾಯರ ಪೂಜೆಯ ಜೊತೆಗೆ ಶ್ರೀಹರಿಯನ್ನು ಕೂಡ ನಾವು ಆರಾಧಿಸ್ತಾ ಹೋಗಬೇಕು. ನಂಬೋದಾದರೆ ರಾಯರನ್ನು ಮನಸ್ಫೂರ್ತಿಯಾಗಿ ನಂಬಿ, ಬಾಳು ಬಂಗಾರವಾಗತ್ತೆ, ಒಳ್ಳೆಯದಾಗತ್ತೆ. ಈ ಚಾನಲ್ನಲ್ಲಿ ಗುರುವಾರದ ಹೊತ್ತೇ ಇರಬಹುದು ಅಥವಾ ಏಕಾದಶಿ ಹೊತ್ತೇ ಇರಬಹುದು ಅಥವಾ ಪ್ರತಿನಿತ್ಯ ಆಗಿರಬಹುದು, ರಾಯರನ್ನು ಪೂಜಿಸುವಂತಹ ಸರಿಯಾದಂತಹ ವಿಧಾನ ಏನು ಅನ್ನುವಂತಹದ್ದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ಅಂತ ಹೇಳಿ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.